ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್. ನಿಮ್ಮ ಮನೆ ಮಗಳು ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ನೈಟು ಮಳೆ ಚೆನ್ನಾಗಾಯಿತು. ಇಷ್ಟು ದಿನ ಚೆನ್ನಾಗಿ ಮಳೆ ಅಷ್ಟು ಚೆನ್ನಾಗಿ ಹುಯ್ದಿರಲಿಲ್ಲ. ಒಂದು ಸೋನೆ ಥರ ಬಂದು ಹೋಗ್ತಿತ್ತು. ನಿನ್ನೆ ನೈಟ್ ಸಿಕ್ಕಾಬಟ್ಟೆ ಮಳೆ ಬಂತು, ಚೆನ್ನಾಗಾಯಿತು. ಸ್ವಲ್ಪ ಹೂವಿಂದು ಗಿಡಗಳು ಮತ್ತು ಹೂವಿಂದು ಬೀಜಗಳೆಲ್ಲ ತೊಗೊಬಂದಿದ್ದೆ, ಸೀಡ್ಸ್ ಎಲ್ಲನೂ. ಅದನ್ನೆಲ್ಲ ಬಿತ್ತೋಣ ಅಂದ್ಬಿಟ್ಟು ಎಲ್ಲ ಕಡೆನೂ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಸಿಗುತ್ತೆ ಕಲರ್ ಹೂವು ಚೆನ್ನಾಗಿರೋವು ಅದೆಲ್ಲನೂ ತೊಗೊಬಂದಿದ್ದೆ. ಅದೆಲ್ಲ ಬಿತ್ತುತ್ತಾ ಇದ್ದೆ. ಮತ್ತು ಕಡ್ಡಿಗಳು, ದಾಸವಾಳ ಕಡ್ಡಿಗಳು ತೊಗೊಬಂದು ಅದನ್ನು ಇದು ರೆಡ್ ಕಲರು ದಾಸವಾಳ ಒಂದಳ ಅದು ನಮ್ಮನೆ ಇತ್ತು. ಅದು ನಮ್ಮ ಮನೆಯವರು ಆಡು ಎಲ್ಲ ಕಟ್ಟಿ ಹೊರ್ಟೋಗ್ಬಿಟ್ಟಿತ್ತು. ಈಗ ಮಳೆಗಾಲ ನಿಂತ್ಕೊಳ್ಳುತ್ತೆ ಅಂದ್ಬಿಟ್ಟು ತೊಗೊಬಂದು ಎಲ್ಲನೂ ನೀಟಾಗಿ ನೆಟ್ಟಿದ್ದೀನಿ. ಮಳೆ ಆದರೆ ನಮ್ಮ ಮನೆಯವರು ಅದನ್ನು ಏನು ಹೇಳ್ತಾರೆ, ಆಡುಗಳೆಲ್ಲ ಬಿಡಲಿಲ್ಲ ಅಂದರೆ ಚೆನ್ನಾಗಿ ಬರುತ್ತೆ, ಚಿಗುರುತ್ತೆ. ಮತ್ತು ಸ್ವಲ್ಪ ಎಲೆ ಗಿಡನೂ ಇತ್ತು, ಅದು ಚಿಗುರಿತ್ತು. ನಾನೆಲ್ಲ ಹೊರ್ಟೋಗಿದ್ದೆ ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಟೈಮು ನಮ್ಮ ಅಕ್ಕನ ಮನೆಯಿಂದ ತಂದಾಕಿದ್ದೆ, ಚೆನ್ನಾಗಿ ಬಂದಿದೆ. ಇವಾಗ ಅದನ್ನು ಮೇಯಿಸ್ಕೊಳ್ಳಿಲ್ಲ ಅಂದರೆ ನಾವು ಆಡು ಮರಿಲಿ ಇಲ್ಲ ಕರು ಏನಾದ್ರು ಬಿಟ್ಬಿಟ್ಟು ಚೆನ್ನಾಗಿ ಬರುತ್ತೆ. ಅದನ್ನು ಸ್ವಲ್ಪ ಎಲ್ಲ ಕೆತ್ತೋಣ, ಎಲ್ಲ ನೆಂದಿದೆಯಲ್ಲ ಚೆನ್ನಾಗಿ ಕೆತ್ತೋಣ ಅಂತ ಬೆಳಗ್ಗೆಯಿಂದ ಅಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಇವತ್ತು ಒಂದು ಸೈಡ್ ಹಿತ್ತಲಲ್ಲಿ ಒಂದು ಸೈಡ್ ಕ್ಲೀನ್ ಮಾಡಿದೆ, ಆದರೆ ಅಲ್ಲಿ ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಇತ್ತು. ಆದರೆ ಇದು ಕಡ್ಜ ಬರುತ್ತಲ್ಲ, ಅದು ಎದ್ಬಿಡ್ತು. ಅಲ್ಲಿ ಗೂಡು ಕಟ್ಟಿತ್ತು. ನಾನು ಅಲ್ಲೇ ಎಲ್ಲ ಬಿಸಾಕ್ಬಿಟ್ಟು ಓಡಿ ಬಂದುಬಿಟ್ಟೆ. ಅದು ಸ್ವಲ್ಪ ಇದೆ, ಇನ್ನೊಂದು ಸ್ವಲ್ಪ ನಾಳೆ ಸಂಜೆ ಬಂದು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಗಿಡ ಹಾಕಿದ್ದೆ, ಮೆಣಸಿನ ಗಿಡ ಬಂದಿದ್ದಾವೆ. ಹಂಗೇ ಬಿತ್ತಾ ಇದ್ದೋ ಅಂದ್ಬಿಟ್ಟು ಉದುರಿಸಿದ್ದೆ. ಅದು ಗಿಡಗಳು ಬಂದಿದ್ದಾವೆ, ಅದನ್ನು ನೆಟ್ಟರೆ ಮನೆಗೆ ಹಸಿಮೆಣ್ಸಿನ್ಕಾಯಿ ಆಗುತ್ತೆ ಅಂದ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಾಳೆ ಬಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನೆಟ್ಕೋಬೇಕು. ಅದನ್ನೆಲ್ಲ ಹೊಟ್ಲು ಹಾಕಿದ್ನಲ್ಲ ಅದರಲ್ಲೆಲ್ಲ ನೀರು ಇಟ್ಕೊಬರವ ಚೂಣ. ನನ್ನ ಮಗು ನೋಡಿ ಎಮ್ಮೆ ಇಟ್ಕೊಬರ್ತಿದೆ. ಅವ್ರ ಅಣ್ಣನ ಡ್ಯೂಟಿ ಇತ್ತು ಇವತ್ತು, ನನ್ನ ಮಾಡ್ತಿದ್ದಾನೆ ಅಲ್ವೇನೋ. ನಾನು ಓಡ್ತಾ ಇದ್ದಾನೆ. ನಾನು ಕಾಳು ಬಿತ್ತಾ ಇದ್ದೀವಿ. ನೆನೆ ಎಲ್ಲ ಮಳೆ ಹೋಯ್ತು, ಈಗ ಒಂಚೂರು ಹದ ಬಂದಿದೆ ಅಂದ್ಬಿಟ್ಟು ಕಾಳೆಲ್ಲ ಬಿತ್ತಾ ಇದ್ದೀವಿ. ನಾವು ಎಮ್ಮೆ ಎಲ್ಲ ಕಟ್ಟಿ ಹಾಡುಗಳನ್ನು ಒಳಗಡೆ ಕಟ್ಬಿಟ್ಟು ನಮ್ಮ ಏಮೋ ಮತ್ತು ನಮ್ಮ ಮನೆಯವರು ಕಾಳು ಬಿತ್ತಕ್ಕೆ ಹೋಗೋಣ ಅಂದ್ಬಿಟ್ಟು ಈಗ ಕೆಲಸ ಮುಗೀತು ಮನೆಯದೆಲ್ಲ. ಈಗ ಹೋಗ್ತಾ ಇದ್ದೀವಿ ಜಮೀನ್ ಹತ್ರಕ್ಕೆ. ಬೆಳಿಗ್ಗೆ ಕಸಿ ಗಿಡ, ಮಾವಿನ ಕಸಿ ಗಿಡ ತಕ್ಕ ಹೋಗಿದ್ದು, ಆದರೆ ವೀಡಿಯೋ ಮಾಡಿದೆ, ಯಾಕೋ ವೀಡಿಯೋ ಆಗಲಿಲ್ಲ. ಅದು ಯಾಕೆ ಅನ್ನೋದು ಗೊತ್ತಾಗಲಿಲ್ಲ, ಮೆಮೊರಿ ಫುಲ್ ಆಗಿತ್ತೋ ಏನೋ. ಈಗ ಹೋಗ್ತಾ ಇದ್ದೀವಿ ಕಾಳು ಬಿತ್ತಿಬಿಡೋಕ್ಕೆ. ಅವ್ರು ಆಲ್ರೆಡಿ ಟ್ಯಾಕ್ಟ್ರಲ್ಲಿ ರೋಟ್ರಿ ಹೊಡೆದು ಬಿತ್ತವ್ರೆ. ನನ್ನನ್ನು ವೀಡಿಯೋ ಅಂತೆ. ನನ್ನ ಮಗನ ಖುಷಿ ಹೋಗೋಕ್ಕೆ. ಏಮೋ ಮತ್ತು ಏಮೋ ಫ್ರೆಂಡು ಜೀವನು ಇಲ್ಲೇ ಇದ್ದಾನೆ. ಏನು ಮಾಡ್ತಾಯಿದೀಯಮ್ಮ? ಗೋಲಿಯಾ? ಆಡಿ ಗದ್ದೆ ಒಳಗಡೆ ಕಾಳು ಬಿತ್ತಿ ಅಂದರೆ ಗೋಲಿ ಆಡ್ತಾರೆ. ಗೋಲಿಯ ನಾವು ಚಿಕ್ಕವರಿದ್ದಾಗ ಗೋಲಿ ಆಡ್ತಿದ್ದೋ. ಈಗ ನನ್ನ ಮಗ ಆಡ್ತಾವನೆ. ಇದ್ರೊಳಗೆ ಬಂದರೆ ಗದ್ದೆ ಒಳಕ್ಕೆ ಜೀವನ ಹುಡಿಕೊಂಡು ಗದ್ದೆ ಒಳಗಡೆ ಆಡ್ತಾವ್ರೆ ನೋಡಿ ಗೋಲಿಯ. ನಮಗೆಲ್ಲ ಮರ್ತೇ ಹೋಗೈತಾ ಇದೆ ಹೆಂಗೆ ಆಡೋದು ಅಂತ. ಹಿಂಗೆ ಹೊಡಿಯಲ್ವೇನ್ರ? ಹಾಂ
ಅಂಗಡಿಗೆ ಬರಲ್ವಾ? ನನ್ನ ಸುಮ್ಮನಿರು. ನನ್ನ ಅವ್ರು ಆಟ ಆಡ್ತಿದ್ದಾರೆ ನೋಡ್ಕೊ. ನೀನು ದೊಡ್ಡನಾದ್ಮೇಲೆ ನೀನು ಆಟಾಡಿವೆ. ದೊಡ್ಡನಾದ್ಮೇಲೆ ಆಟಾಡಿವಿ ನೋಡ್ಕವ. ನನ್ನ ನನ್ನ ಬರುವ ಈ ಕಡೆಗೆ. ಕೊಡವ ಗೋಲಿಯ ಜಡ ಕೊಡ ಬೇಕಾರೆ ಕೊಡ್ತಾನೆ ಅವನು ದೊಡ್ಡವನಾದ್ಮೇಲೆ ಅವನು ಆಡ್ತಾನೆ. ಈ ಕಡೆ ಬರುವ. ಈ ಕಡೆ ಬಾ. ಈಗ ಹೋಗ್ಬಾರ್ದ. ನಾನು ಗೊತ್ತಾಗಲ್ಲ ಬಾ. ಈಗ ನಮ್ಮ ಮನೆಯವ್ರು ಕಾಳು ಬಿತ್ತಾ ಇದ್ರಲ್ಲ, ಅಲ್ಲಿ ನಂಜುಂಡಣ್ಣನ ಬತ್ತು ಕುರಿ ಮೇಯಿಸ್ಕೊಂಡು ಇನ್ನೇನು ಮನೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ಕುರಿಗಳೆಲ್ಲ ಅಂದ್ಬಿಟ್ಟು ಅಲ್ಲೇ ಮೇಯ್ತಾ ಇದ್ದೋ. ಇವೆಲ್ಲ ನಂಜುಂಡಣ್ಣ ಕುರಿಗಳು. ನಾನು ನಂಜುಂಡಣ್ಣ ಮಾತಾಡ್ತಿದ್ದೋ. ನಮ್ಮ ಮನೆಯವರು ಇನ್ನೊಂದು ರೋಡಲ್ಲಿ ಟ್ಯಾಕ್ಟ್ರ್ ತಗೊಂಡು ಅವರು ಹೊರ್ಟೋಗಿದ್ರು. ನಾವು ನೋಡಲೇ ಇಲ್ಲ. ಈ ಮಕ್ಕಳೆಲ್ಲ ಆಟ ಆಡ್ತಿದ್ವಲ್ಲ, ಅಲ್ಲಿ ನಂಜುಂಡಣ್ಣನ ಜೊತೆ ಮಾತಾಡ್ಕೊಂಡು ಕೂತ್ಕೊಬಿಟ್ಟಿದ್ದೋ. ನೋಡಿದ್ರೆ 6:45 ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ನಮ್ಮ ಮಕ್ಕಳು ಎಲ್ಲ ಹೊರಟ್ಬಿಟ್ಟು ಮನೆ ಕಡೆಗೆ. ನಿಮಗೆ ಈ ಇಡೀ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇವತ್ತೆಲ್ಲ ಗದ್ದೆದೇ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ. ಸ್ವಲ್ಪನಾರು ನಿಮಗೆ ಇಷ್ಟ ಆಗಿದರೆ, ತುಂಬ ಇಷ್ಟ ಆಗಿದ್ರು ಪರವಾಗಿಲ್ಲ, ಸ್ವಲ್ಪ ಇಷ್ಟ ಆದರೂ ಪರವಾಗಿಲ್ಲ, ನನಗೊಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ